ಅಲ್ಲಿ ಮೋಸ ಮಾಡಿ ನೀನು ಮಾಡಿದೆ ಅಂದರೆ ಎಷ್ಟು ಜನ್ಮಗಳು ಎತ್ತಿದ್ರು ಆ ಕರ್ಮ ಅರಿಯಲ್ಲ. ಅದರಲ್ಲಿ ಬಹಳ ಹುಷಾರಿಕೆಯಿಂದ ನಡಿಬೇಕಪ್ಪ. ಪ್ರತಿಯೊಂದನ್ನು ಹೆಜ್ಜೆ ಹೆಜ್ಜೆಗೂ ಯೋಚನೆ ಮಾಡಿ ನಡಿ. ಈಗ ನಾವು ಅಷ್ಟೇ ಅಕಸ್ಮಾತ್ ನಾವು ತಪ್ಪಿದ್ವಿ ಅಂತ ಇಟ್ಕೊಳ್ರಿ, ಹಿಂದೆನೇ ಏಟು ಬೀಳುತ್ತೆ ನಾವು. ಈಗ ನಿನಗೆ ಮಾತು ಕೊಟ್ಟಿರ್ತೀವಿ, ಕೈಲಾಗಿದ್ದು 1000-2000 ದುಡ್ಡು ಕೊಡ್ತೀನಪ್ಪ ಅಂತ. ಇನ್ನೊಬ್ಬರು ಬಂದು ಅವನು ಮೋಸಗಾರ ಕಣಪ್ಪ, ಅವನಿಗೆ ಯಾಕೆ ಕೊಡಕ್ಕೆ ಹೋಗ್ತೀಯ ಅಂತ ಹೇಳಿ, ಅಪ್ಪ ಅವ್ನು ಕೊಡ್ತಾನೋ ಎತ್ತಾಗ್ತಾನೆ, ನನಗೆ ಅದು ಬೇಕಾಗಿಲ್ಲ. ಮಾತು ಕೊಟ್ಟಿದ್ದೀನಿ, ನಂಗೆ ಕೊಡೋದೇ ಸರಿ. ಅವನು ಕೊಡ್ಲಿಲ್ಲದ್ರು ಇನ್ನೊಬ್ರು ಎಲ್ಲೋ ಒಂದಿನ ಬಂದು ಯಾವ ರೀತಿಯಲ್ಲಿ ನನಗೆ ಅದು ತಲುಪಿಸಿರ್ತಾರೆ. ಎಷ್ಟೋ ಸಾರಿ 1000 ರೂಪಾಯಿ ನಿನಗೆ ಕೊಡ್ಬೇಕು ತಗೊಳಪ್ಪ ಅಂತ ಹೇಳಿ ಕೊಟ್ಟಿರೋರು 2,000 ಕೊಟ್ಟು ಹೋಗಿದ್ದಾರೆ. ಅವನು ಕೊಟ್ಟೆ, ಅವ್ನು ಬರಲಿಲ್ಲ ಅಂತ ನನ್ನ ಮನಸ್ಸು ನೈತಿರುತ್ತಲ್ಲ, ಅದು ಯಾವ ರೀತಿಯಿಂದ ಇರೋರ ಹತ್ರ ಬರಂಗೆ ಮಾಡಿಬಿಡ್ತಾನ ಪರಮಾತ್ಮ. ಒಟ್ಟಿಗೆ ಅವನ್ನ ನಂಬಬೇಕು. ಮೇನು ದೈವ ನಂಬಿದನಿಗೆ ಅವನು ಯಾರಿಗೂ ಮೋಸ ಮಾಡಲ್ಲ. ಇನ್ನು ನಾವು ಬೇಕಾದ್ರೆ ಅವನು ನಿನ್ನ ಹತ್ರ ದುಡಿಸ್ಕೊಂಡು ಇಲ್ಲ ಅನ್ಬೋದು ಕೂಲಿ, ಅವನಿಲ್ಲ ಅನ್ನಲ್ಲ. ನಾವೇನು ದುಡಿದಿರ್ತೀವೋ ಅವನಿಗೆ ಸೇವೆಗೆ ಕರೆಕ್ಟಾಗಿ ಫಲ ಕೊಟ್ಟೆ ಕೊಡ್ತೀವಿ. ಈಗ ಯಾವ ಒಂದು ಎಣ್ಣೆ ಆಗಲಿ ಯಾವುದೇ ಆಗಲಿ ತಾಯಿ ಸಮಾನನೇ ಕಾಣಬೇಕು. ಆಗ ಅಲ್ಲಿ ಮೋಸ ಮಾಡಿ ನೀನು ಮಾಡಿದೆ ಅಂದರೆ ಎಷ್ಟು ಜನ್ಮಗಳು ಎತ್ತಿದ್ರು ಆ ಕರ್ಮ ಅರಿಯಲ್ಲ. ಅದರಲ್ಲಿ ಬಹಳ ಹುಷಾರಿಕೆಯಿಂದ ನಡಿಬೇಕಪ್ಪ. ಪ್ರತಿಯೊಂದನ್ನು ಹೆಜ್ಜೆ ಹೆಜ್ಜೆಗೂ ಯೋಚನೆ ಮಾಡಿ ನಡಿ. ಈಗ ನಾವು ಅಷ್ಟೇ ಅಕಸ್ಮಾತ್ ನಾವು ತಪ್ಪಿದ್ವಿ ಅಂತ ಇಟ್ಕೊಳ್ರಿ, ಹಿಂದೆನೇ ಏಟು ಬೀಳುತ್ತೆ ನಮಗೆ. ಯಾಕಂದ್ರೆ ಒಬ್ಬನ ಹಗ್ಗ ಹಿಡಿದು ಗಾಡಿ ಹೆಂಗ್ ಹೊಡಿತಾನೋ ಎತ್ತನ, ಹಂಗೆ ಒಡೆಯರು ನಮ್ಗೆ ಹಿಂದಿದ್ದಾರೆ. ನಾವು ಸರಿ ಬಂದಂಗೆ ಹೋಗಕ್ಕೆ ಬರಲ್ಲ. ತಕ್ಷಣನೇ ಏನು ತಪ್ಪು ಮಾಡಿದೆ, ಏನು ಏಟು ಬಿತ್ತು ಅಂತ ನಮ್ಗೆ ಅರಿವಾಗಿಬಿಡುತ್ತೆ. ಈಗ ಇಂಥವ್ರಿಗೆ ಏನೂ ಆಗಲ್ಲ, ಅವ್ರಿಗೆ ಪ್ರಾವಿಜನ್ ಐತೆ. ಇನ್ನೂ ಓಸ್ ಮಾಡು ಯಾವಾಗೋ ಅವನಿಗೆ ಬರುತ್ತೆ, ನಮಗೆ ಹೆಜ್ಜೆಜ್ಜಿಗೂ ಬರುತ್ತೆ. ಹಂಗಾಗಿ ಬಹಳ ಇದರಿಂದ ನಾವು ನಡೀತಿರ್ತೀವಿ. ಯಾವ ತಪ್ಪುಗಳನ್ನು, ಒಂದು ನೋವನ್ನು ಇಲ್ಲ ಕೊಡ್ತೀನಿ ಅಂತ ಹೇಳಿದ ಮೇಲೆ 1000 ಜನ ಬಂದು ಅದು ಬೇಡ ಕಣಪ್ಪ ಅಂದರು ನಾವು ಅದನ್ನ ಕೊಟ್ಟೆ ತೀರೋದು. ಈಗ ನಿನಗೆ ಮಾತು ಕೊಟ್ಟಿರ್ತೀವಿ, ಕೈಲಾಗಿದ್ದು 1000-2000 ದುಡ್ಡು ಕೊಡ್ತೀನಪ್ಪ ಅಂತ. ಇನ್ನೊಬ್ಬರು ಬಂದು ಅವನು ಮೋಸಗಾರ ಕಣಪ್ಪ, ಅವನಿಗೆ ಯಾಕೆ ಕೊಡಕ್ಕೆ ಹೋಗ್ತೀಯ ಅಂತ ಹೇಳಿ, ಅಪ್ಪ ಅವ್ನು ಕೊಡ್ತಾನೋ ಎತ್ತಾಗ್ತಾನೆ, ನನಗೆ ಅದು ಬೇಕಾಗಿಲ್ಲ. ಮಾತು ಕೊಟ್ಟಿದ್ದೀನಿ, ನಂಗೆ ಕೊಡೋದೇ ಸರಿ. ಅವನು ಕೊಡ್ಲಿಲ್ಲದ್ರು ಇನ್ನೊಬ್ರು ಎಲ್ಲೋ ಒಂದಿನ ಬಂದು ಯಾವ ರೀತಿಯಲ್ಲಿ ನನಗೆ ಅದು ತಲುಪಿಸಿರ್ತಾರೆ. ಈಗ ನಾವು ಹುಡುಗರು ಏನಾದರೂ ಕಿತ್ತಾಡ್ಕೊಂಡ್ ಬಂದರೆ, ತಾತ ಇವನು ಒಲಿಯ ಅಂತ ಬೈದ, ಅದೇ ಅವ್ನು ಸರಿಯಾಗಿ ಬೈದಾನಲ್ಲ, ಅದಕ್ಕೆ ನಿಂಗೆ ಬೇಜಾರಾಗ್ತೀಯ? ಹಿಂಗಂದ ಅಂದರೆ ನೀನು ಸರಿಯಾಗಿ ಬೈದಾನಂತೆ, ನೀನು ಒಳ್ಳೆ ಘನವಾಗಿ ಹೇಳ್ತೀಯ ಹೇಳು. ಅವಾಗ ಬಾರ ಇಲ್ಲಿ, ನೀನು ಹುಟ್ಟಿರೋದೇ ಒಲಿಯ ಕಣ. ಅದು ನಮ್ಮ ಕಡೆ ಈ ಮುಟ್ಟಿಗೆ ಒಲಿಯ ಅಂತಾರೆ, ಒಲೆ ಆಗೈತೆ ಅಮ್ಮ ಅಂತಾರೆ. ಯಾಕೆ ಕೆಲಸಕ್ಕೆ ಬಂದ ಒಲೆ ಆಗಿತ್ತಂತೆ ಬರಲಿಲ್ಲ ಅಂತಾರೆ. ನಿಮ್ಮ ಕಡೆ ಆ ಭಾಷೆ ಏನಂತಾರೆ? ನಮ್ಮ ಕಡೆ ಎಲ್ಲ ಹಿಂಗೆ, ನಾವು ಏನೋ ಗುದ್ದಾಡ್ಕೊಂಡು ಇವನು ಒಲಿಯ ಅಂತಂದರೆ ಸರಿಯಾಗಿ ಬೈದ ಅನ್ನುವಾಗ ಅವನೇನು ತಪ್ಪಾಗಿ ಅಂದಿಲ್ಲ. ಅದು ಆ ಮುಟ್ಟನ ಆ ಒಲಿಯ ಅಂದ ನಂಗೆ ಕಣ, ಏನೂ ತಪ್ಪಲ್ಲ. ದೊಕ್ಕಲರನ್ನೊಂದ ದೊಕ್ಕೆ ಅಂತೀವಿ ನಮ್ಮ ಕಡೆ, ಹೊಟ್ಟೆನ. ನೀನು ನಿಮ್ಮಮ್ಮನ ಹೊಟ್ಟೆಯಲ್ಲೇ ಕಣಪ್ಪ ಹುಟ್ಟು ಬಂದಿರೋದು, ಅದನ್ನು ಅಂದದಾನೆ, ನೀನ್ಯಾಕೆ ಬೇಜಾರಾಗ್ತೀಯ ಹೋಗ್ರಂತ ಅಂತ ಈಜಾಗ ಸಮಸ್ಯೆ ಬಗೆಹರಿಸಿ ಕಳಿಸೋರು ಅವರು. ಕೆಲವು ಎಲ್ಲ ವಿಚಾರಗಳನ್ನು ಭಾಳ ಹೇಳೋರು ಅವರು. ನಮಗೆ ಹುಡುಗರು ಕೆಲವು ಯಾತನ ಹಿಂಗೆ ಬಂದಾಗ ಅವಾಗ ಹೇಳಿ ಕಳಿಸಿದ್ದು ಒಂದು ಗೊತ್ತು ನಮಗೆ. ಹಿಂಗಿದ್ದಿದ್ರೆ ಹಗಲು ರಾತ್ರಿ ಅವ್ರು ಸೇವೆ ಮಾಡಿ ಕೂತ್ಕೊಂಡು ಮಾಡ್ತಿದ್ವಿ. ಈಗ ಸಿಗಬೇಕಲ್ಲ ನಮಗೆ. ಈಗೇನಿದ್ರು ಅವ್ರ ಪಾದದ ಸೇವೆಯಿಂದ ನಾವು ಜ್ಞಾನ ಹೆಚ್ಚಿಸ್ಕೋಬೇಕು. ಬರುತ್ತೆ ಅವರ ಸೇವೆಯನ್ನು ಮಾಡಿದರೆ. ನಿಮ್ಮಂತಾರೆ ನಮಗೆ ಬೇಕಾದ್ರೆ ಹೇಳಿರ್ತಾರೆ, ನಿಮಗೆ ಗೊತ್ತಿರಲ್ಲ ಅದು. ಅಣ್ಣ ಅವರೇ ಈ ಮಾರ್ಗವಾಗಿ ಹೋಗ್ರಿ, ಅದ್ಯಾಕೆ ನಿಮಗೆ ಇದು ಇಲ್ಲ, ಹಿಂಗೆ ಹೋಗ್ರಿ, ಭಾಳ ಈಜಿ ಆಗುತ್ತೆ. ಈ ಮಾರ್ಗದರ್ಶನಗಳು ತಾತಾರೆ ಬಂದು ನಿಮ್ಮ ಹತ್ರ ನುಡಿಸಿರ್ತಾರೆ ನಮಗೆ, ನಾವು ನಂಬಿದ್ರಿ. ನಾವೇ ನಂಬಿಲ್ಲ ಅಂದ್ರೆ ಇನ್ಯಾರು ಹೇಳ್ತಾರೆ? ಕೆಟ್ಟದ್ದು ಹೇಳ್ತಾರೆ. ನಾವು ಅವರು ಇದ್ದಾರೆ
ಎಲ್ಲಿ ಹೋಗಿಲ್ಲ ಅಂತ ನಂಬಿರಿ, ಯಾರೋ ಇಂಥವ್ರು ಬಂದು ನಮಗೆ ಮಾರ್ಗದರ್ಶನ ಕೊಟ್ಟೇ ಕೊಡ್ತಾರೆ. ಈಗ ಎಷ್ಟೋ ಜನಕ್ಕೆಲ್ಲ ಒಳ್ಳೆಯದಾಗೈತೆ, ಆಗಿರೋದ್ರಿಂದನೇ ಇವತ್ತೆಲ್ಲ ಉದ್ಭವಿಸಿ ನಡಿ. ಈಗ ಯಾರನ್ನ ಕರೆದೇಟಿಗೆ ಬರ್ತಾರೆ, ಬಾರಪ್ಪ ಹಿಂಗೆ ಮಾಡ್ತೀವಿ ಅಂತ, ಈ ಕೆಲಸದ ಹೋಗಪ್ಪ ನಾನೆಲ್ಲಿ ಬರೋಣ ಅಂತ. ಆಗ ಅಕಸ್ಮಾತ್ ನಾವೇ ನಿಮ್ಮನ್ನು ಕರೆದ್ರು, ನನಗೆ ಅರ್ಜೆಂಟ್ ಐತೆ ಅಂತ ನಿನ್ಗೆ ಹೋದ್ರು, ಅವ್ರ ಆಶೀರ್ವಾದದಿಂದ ನೀವು ಹೋಗೋಕ್ಕೂ ಆಗಲ್ಲ. ಹೋದ್ರಿ ಅಂತ ಇಟ್ಕೊಳ್ರಿ, ಮತ್ತೆ ನಿಮ್ಮ ಎಲ್ಲೋ ಕಾಡುತ್ತೆ. ಹೋಗಿ ಬರ್ಬೇಕು ಅಲ್ಲಿಗೆ, ತಾತಾರ ಹತ್ರ ಹೋಗಿ ಬರೋಣ ಎಂಬ ಒಂದು ಭಾವನೆ ಬಂದೇ ಬರುತ್ತೆ. ಯಾಕಂದರೆ ಅವರು ದುಡಿಮೆ ಐತೆ ಅಲ್ಲಿ ಹೇಳ್ಕೊಂಬರುತ್ತೆ. ಯಾವ ಸಾಮಾನನ್ನು ಬೇಕಾದ್ರೂ ಕೊಂಡ್ಕೊಬಲ್ರು ಅವರು. ನಾವು ದುಡ್ದಿಲ್ಲ, ಯಾಕೆ ಕೊಂಡ್ಕೊಂಬನ? ಹಾಂ, ಅವರು ಎಷ್ಟು ಬೇಕೋ ಅಷ್ಟು ದುಡಿದವ್ರೆ. ಇವತ್ತು ಅದು ತಗೊಂಡು ಬರ್ತಾಯಿತ್ತು. ಅವರು ಸಂಪಾದನೆ ಮಾಡಿ ಇಟ್ಟಿದ್ದೆ ಇವತ್ತು ಇಷ್ಟೆಲ್ಲ ಮಾಡಬೇಕಂದ್ರೆ ಏನು ಸುಲಭವಾದ ಮಾತಾ? ಯಾರು ಇವರೇನು ಹೋಗಿ ಬರ್ರಿ ಮಾಡಿರಿ ಅಂತ ಯಾರೂ ಹೇಳಿಲ್ಲ. ಅವರಾಗೆ ನಾವು ಇಂಥದ್ದು ಮಾಡಿಸ್ಬೇಕಂತ ಇದ್ದೀವಿ ಅಂದಾಗ ಇವರೆಲ್ಲ ಸಹಕಾರ ಕೊಟ್ಟಿದ್ದಾರೆ, ಇವ್ರ ಕೈಲಾಗಿದ್ದು. ಇನ್ನು ಈ ದೊಡ್ಡವೆಲ್ಲ ಇಂಥವು ಮಾಡ್ಬೇಕಂದಾಗ 2-3 ಅಪ್ಪ ನಾನು ಬರ್ತೀನಿ. ಅವರಿಗೆ ಏನೇನೋ ಎಲ್ಲ ಒಳ್ಳೆಯವಾಗಿದ್ದಾವೆ, ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ. ಮನೆಯಲ್ಲಿ ಏನು ಬೇಕೋ ಕೈಲಾಗಲ್ಲ ಎಂಬ ಕೆಲಸಗಳೆಲ್ಲ ಆಗಿ ಮನೆಗಳು ಕಟ್ಟಿಸಿದ್ರೆ, ಸೈಟು ಜಮೀನುಗಳು ಅವರಿಗೆ ಯಥೇಚ್ಛವಾಗಿ ಆದಾಗ ಅದರಲ್ಲಿ ಏನು 10 ರೂಪಾಯಿ ದುಡಿದ್ರೆ 2 ರೂಪಾಯಿನೂ ಕೊಟ್ಟಿರಲ್ಲ ಅವರು. ಅಲ್ಲೇ ಅವ್ರಿಗೂ ಕಷ್ಟ ಅನ್ನಿಸ್ದಾಗಿದ್ದಂಗೆ ಕೊಡೋದು. ಯಾರು 10 ರೂಪಾಯಿಗೆ 10 ರೂಪಾಯಿ ಕೊಡೋಲ್ಲ. 10 ರೂಪಾಯಿ ದುಡಿದ್ರೆ 1 ರೂಪಾಯಿ 2 ರೂಪಾಯಿ ಅಲ್ಲಿ ಕೊಡೋಣಪ್ಪ ಸೇವೆ, ನಮಗೆ ಅವ್ರಿಗೆ ಅರಿಕೆ ಮಾಡ್ಕೊಂಡಿದ್ವಿ ಬಂತು ಅಂತ ಮಾಡ್ತಾರೆ. ಹಂಗೆ ಇವತ್ತು ಬೆಳಕು ಆಗ್ತಾಯಿತ್ತಯ್ಯಪ್ಪಂದು. ಇನ್ನೂ ಭಾಳ ಮುಂದೆ ಹೋಗುತ್ತೆ ಸರ್ ಇದು. ನನಗೆ ತಿಳಿದ ಮಟ್ಟಿಗೆ ಇದಕ್ಕೆ ನೆಲೆ ಇಲ್ಲ. ಇನ್ನೂ ಎಲ್ಲಿಗೆ ಹತ್ತುತ್ತೋ ಏನಾಗುತ್ತೋ ಉದ್ಭವಿಸುತ್ತೋ ಗೊತ್ತಿಲ್ಲ. ಬೆಳಿತೈತೆ ಭಾಳ, ಇನ್ನೂ ದುಡಿಮೆ ಭಾಳ ಐತೆ ಇವ್ರದ್ದು. ಇನ್ನು ಸ್ವಲ್ಪ ದುಡಿಮೆ ಏನೋ ಅಲ್ಪ ಸ್ವಲ್ಪ ಈಗಿನ್ನೂ ನಡೀತಿರೋದು. ಇನ್ನೂ ಮುಂದೆ ಹೋದಂಗೆಲ್ಲನೂ ಇನ್ನೂ ದುಡಿಮೆ ಹೆಚ್ಚಾಗುತ್ತೆ. ಯಾಕಂದರೆ ಸಂಪಾದನೆ ಮಾಡಿ ಇಟ್ಟಿದ್ದಾರೆ, ಎಲ್ಲದು ತಾನಾಗೆ ಬರುತ್ತೆ. ಎಷ್ಟೋ ಸಾರಿ 1000 ರೂಪಾಯಿ ನಿನಗೆ ಕೊಡ್ಬೇಕು ತಗೊಳಪ್ಪ ಅಂತ ಹೇಳಿ ಕೊಟ್ಟಿರೋರು 2-2 ಸಾವಿರ ಕೊಟ್ಟು ಹೋಗಿದ್ದಾರೆ. ಅವ್ನು ಕೊಟ್ಟೆ, ಅವ್ನು ಬರಲಿಲ್ಲ ಅಂತ ನನ್ನ ಮನಸ್ಸು ನೈತಿರುತ್ತಲ್ಲ, ಅದು ಯಾವ ರೀತಿಯಿಂದ ಇರೋರ ಹತ್ರ ಬರಂಗೆ ಮಾಡಿಬಿಡ್ತಾನ ಪರಮಾತ್ಮ. ಒಟ್ಟಿಗೆ ಅವನ್ನ ನಂಬಬೇಕು. ಮೇನು ದೈವ ನಂಬಿದನಿಗೆ ಅವನು ಯಾರಿಗೂ ಮೋಸ ಮಾಡಲ್ಲ. ಇನ್ನು ನಾವು ಬೇಕಾದ್ರೆ ಅವನು ನಿನ್ನ ಹತ್ರ ದುಡಿಸ್ಕೊಂಡು ಇಲ್ಲ ಅನ್ಬೋದು ಕೂಲಿ, ಅವನಿಲ್ಲ ಅನ್ನಲ್ಲ. ನಾವೇನು ದುಡಿದಿರ್ತೀವೋ ಅವನಿಗೆ ಸೇವೆಗೆ ಕರೆಕ್ಟಾಗಿ ಫಲ ಕೊಟ್ಟೇ ಕೊಡ್ತಾನೆ. ಈಗ ಅದಕ್ಕಿಂತ ಮುಖ್ಯವಾಗಿ ನಮ್ಗೇನಪ್ಪ ಅಂದರೆ ಇವರು ಮಾರ್ಗದರ್ಶನ ಇತ್ತಲ್ಲ ತಾತ ಅವ್ರದ್ದು. ನಮ್ಮ ಮನೆಯಲ್ಲಿ ಏನೇ ಕೆಲಸ ಕಾರ್ಯ ಮಾಡ್ಬೇಕು. ಈಗ ನಾವು ನನಗೆ ಯಾವಾಗ ಏನು ಅನ್ಸೋದಂದ್ರೆ 8 ದಿನ ಯಾಕೆ ಕಾಯ್ಬೇಕು, ಮಸ್ತು ಜನ ಬರೋರು, ಬರ್ರಿ ನಾವು ಮಾಡ್ತೀವಿ, ನಾವು ಮುದ್ರೆ ಮಾಡ್ತೀವಿ ಬರ್ರಿ ಅಂತ. ನಮ್ಮ ಅಪ್ಪರು ಒಪ್ಪುತ್ತಿರಲಿಲ್ಲ. ತಾತಾರು ಹೇಳಿದ್ದಾರೆ ಅವ್ರ ಹತ್ರನೇ ನಾವು ಮಾಡಿಸ್ಬೇಕು ಅಂದರೆ ಇವ್ರಿಗೆ ಗೊತ್ತಿತ್ತು ತಾತಾರಿಗೆ. ಯಾಕಂದರೆ ಅವನಿಂದ ಉಪದೇಶ ಪಡೆದ್ರೆ ಇವನು ಪಾವನವಾಗ್ತಾನೆ, ಇವನು ಒಬ್ಬ ನಿಜ ಶಿಷ್ಯನಾಗಿ ಬೆಳಿತಾನೆ ಎಂಬುದು ಅವ್ರಿಗೆ ಗೊತ್ತಿತ್ತು. ಹಂಗಾಗಿ ಅಂಥ ಇದರಿಂದನೇ ಕಾದಿದ್ದು ನಾವು. ನಮ್ಮಪ್ಪರು ನಮಗೇನು ಗೊತ್ತಿರಲಿಲ್ಲ, ನಾವೇನು ಎಲ್ಲಿ ಬೇಕಾ ಮಾಡಿಸ್ಕೊಂಡು ಬಂದುಬಿಡ್ತಿದ್ವಿ. ಇವರು ಅನುಭವ ಗೊತ್ತಿತ್ತಲ್ಲ, ಕಾದಿದ್ದು ಮಾಡಿಸಿದ್ರು. ಮಾಡಿಸಾದ್ಮೇಲೆ ಇತ್ತೀಚೆಗೆ ನಮ್ಮ ಅನುಭವಕ್ಕೆ ಬಂದಿದ್ದು ಇವರು ಹಾಕಿದಂತಹ ಒಂದು ಬೇಸ್ಮಟ್ಟ ಈಗ ನಮಗೆ ಉಪಯೋಗಕ್ಕೆ ಬರ್ತಾ ಇದೆ. ಎಂಥ ಒಂದು ಜ್ಞಾನವಾದ ಗುರುವನ್ನು ನನಗೆ ಈ ಪರಮಾತ್ಮ ಕೊಟ್ಟನಲ್ಲ. ನಾವು ಎಲ್ಲ ಹುಡುಗರ ಬೈಕೆಂಬೋದು, ಈ ಅಪ್ಪಂದೇನು ಹಂಗೆ ಹಿಂಗೆ ಅಂತ. ಅವಾಗ ಇದ್ದಾಗ ಯಾರಿಗೂ ಬೆಲೆ ಗೊತ್ತಿರಲ್ಲ. ಅವ್ರು ಹೋದ ಮೇಲೇ ಅವರು ಮಹತ್ವ ಗೊತ್ತಾಗೋದು. ಈಗ ಒಂದೊಂದು ಮಾತನ್ನು ಅವರು ಹೇಳಿರೋ ಈಗ ನಮಗೆ ಇದಾಗ್ತವೆ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.